ಹೈಗೈಸ್ ಬಂದಿದ್ದೀವಿ ಕೊಟ್ಟೂರ್ಗೆ 4:50ಕ್ಕೆ. 4:50 ಬೇಗನೆ ಬಂದ 4:15ಗೆ. ಮನಿ ಫುಲ್ಲು ನಿದ್ದೆ ಇಲ್ಲ ಯಾರ್ಗುವೆ. ಅವರೆಲ್ಲ ಇಂಚಾರ ಅವ್ರೆ ಇವರು ರಶ್ಶು ಅಂದ್ರು ಬರ್ತಾ ಇಲ್ಲ ಇವ್ರು. ಬಂದ್ ರೀಚ್ ಆಗಿದ್ದೀವಿ ನೋಡಿ. ಕೊಟ್ಟಿಯೂರ್ ಈ ತರ ಇದೆ. ಎತ್ತಾಗ ಹೋಗ್ಬೇಕು ಅಂತಾನೆ ಗೊತ್ತಿಲ್ಲ. ಇದೇನೋ ಪಾರ್ಕಿಂಗ್ ಅಂತ ಹಾಕವ್ರೆ ಸುತ್ತ. ಕೆಳಬೇರೆ ಇರಲ್ಲ. ಕನ್ನಡನೇ ಬರಲ್ವಲ್ಲ ಟೆಂಪಲ್ ಅವ್ರಿಗೆ. ಸರ್ ಟೆಂಪಲ್ ಎಲ್ಲಿ. ಇಲ್ಲೇ ಅಂತೆ ಹೋಗ್ತಾ ಇದೀವಿ ಈಗ ನಡ್ಕೊಂಡು. ಇಲ್ಲ ಮನೆಗಳೆಲ್ಲ ಡೂಪ್ಲೆಕ್ಸ್ ಮನೆ ಕಟ್ಟವ್ರೆ. ನೀವು ಇದ್ದೀರಾ. ನೋಡಲ್ಲಿ ಎಲ್ಲ ಎಷ್ಟು ಎಲ್ಲ ಡುಪ್ಲೆಕ್ಸ್ ಮನೆ. ನಿದ್ದೆ ಇಲ್ಲ ಗಾಯ್ಸ್ ಎಲ್ಲ ಸಾಂಗ್ ಹಾಕೊಂಡು ಕುಣಿದು ಆಡ್ಬಿಟ್ಟವ್ರೆ. ಬಂದು ಇವಾಗ ರೀಚ್ ಆಗಿದೀವಿ. ನೋಡಿ ಇವ್ರು ಆಲೆ ಒಂದ್ಸತಿ ಹೋಗ್ ಬಂದವ್ರೆ. ಇವ್ರು ಎಕ್ಸ್ಪೀರಿಯನ್ಸ್ ಬಾಸ್ ಇವ್ರು. ಹೇಳ್ತವನೆ ಬ್ಯಾಗ್ಗೆ ಅದಕ್ಕೆಲ್ಲ ದುಡ್ಡು ಕೊಡ್ಬೇಕು ಅಂತ. ಆ ಬೋಳಿ ಮಕ್ಳು ಬಂದವ್ರೆ ಅತ್ಕಂದ ಎಲ್ಲದುವೆ ನೋಡಿ. ನಮ್ ತಾಜ್ ಮಹಲ್ಗಿಂತ ಏನು ಕಮ್ಮಿ ಇಲ್ಲ. ಎಲ್ಲಾರ ಮನೆ ಎಲ್ಲಾರ ಮನೆ ದೊಡ್ಡ ಕಾರು. ನೋಡಿ ಏನ್ ಸಂಪಾದನೆ ಮಾಡ್ತಾರೆ ಕೇಳಿ. ನೋಡಿ ಎಲ್ಲ ಪಂಚೆ ಉಟ್ಕೊಂಡು ಎಲ್ಲ ರೆಡಿ ಆಗ್ಬಿಟ್ಟಿದ್ದಾರೆ. ಔಟ್ಫಿಟ್ ನಾವು ನೆಕ್ಸ್ಟ್ ರೆಡಿ ಆಯ್ತೀವಿ ಈಗ. ಸ್ನಾನ ಮಾಡಕ್ ಹೋಗ್ತಾ ಇದೀವಿ. ಇಲ್ಲೆಲ್ಲೂ ಒಳನೇ ಕಾಣಿಸ್ತಲ್ಲ ಇಲ್ಲಿ ಮಾತ್ರ. ಎಲ್ಲ ಅಂಗಡಿಗಳು ಏನು ವಡಾಪಾವ್ ಅಂತಿರಲ್ಲ ಅದೆಲ್ಲ ಇಲ್ಲೇ ಇದೆ. ಏನ್ ಇವ್ರು ನಡ್ಕೊ ಬರೋಷ್ಟರಲ್ಲಿ ನಾವು ಹೊಂಟೋಗ್ ದರ್ಶನನೇ ಮಾಡ್ಕೊಂಡ್ ಬಂದ್ಬಿಡ್ತೀವಿ ವಾಪಸ್ಸು. ನೋಡಿ ಮುನಿ ಇಬ್ರೇ ಹೋಯ್ತಾವಿ ಯಾರಿಲ್ಲ ಇಂಚಾರೆ. ನೋಡಿ ಗೈಸ್ ಇದೆ ವಡಾಪಾವ್. ಎಲ್ಲ ಮುನಿ ಮೊದ್ಲೇ ಬಂದಿದ್ದು ಅದಕ್ಕೆ ಎಲ್ಲ ಮುನಿ ಫೋನ್ ಮಾಮೂಲಿ ರೈಟ್ ಎತ್ರ ಫುಲ್ ಡೌನ್ ನೋಡ್ಕೊಂಡ್ ಬರ್ತಾವಿ. ಎಲ್ಲಿ ರೈಟ್ ತಿರ್ಕೊಂಡು ಸ್ಟ್ರೈಟ್ ನಮ್ ತಾಯಣೆ ನಿಜ್ವಾಗ್ಲೂ ಏನು ಅರ್ಥ ಆಯ್ತಲ್ಲ. ಬಾ ಬಾ ಏನು ಫುಲ್ ಇಲ್ಲ ಇಲ್ಲಿ ಯಾವ್ದು ಅನ್ನದಾನ ಮಹಾದಾವ ಅಂತೆ ಎಲ್ಲಾ ನೋಡಿ ಸುತ್ತ ವಡಾಪಾವ್ ಅಂತಾರಲ್ಲ ಅದೇ. ನೋಡಿ ಯಾರೋ ಪೊಲೀಸ್ ನಿಂತವ್ರೆ. ಈಗ ಮೇನ್ ರೋಡ್ ಬತ್ ನೋಡ. ಮೇನ್ ರೋಡ್ ಗೊತ್ತು. ಮೇನ್ ರೋಡ್ ರೋಸ್ ಕಲರ್ ಥ್ಯಾಂಕ್ ಯು. ನೋಡಿ ಜಾಗ ಸ್ಪೀಡಾಗಿ ಹೋಯ್ತಾ ಬಿದ್ದವನೆ. ನಿಜವಾಗ್ಲೂ ಮಾತ್ರ ಅವ್ನು ಬರೋಷ್ಟರಲ್ಲಿ ನಾವು ದರ್ಶನನೇ ಮಾಡ್ಬಿಡ್ತೀವಿ ಮಾತ್ರ. ಲೆಫ್ಟಾ ನೋಡಿ ಗಾಯ್ಸ್ ಎಲ್ಲ ಮುನಿಗ್ ಫೋನು ಬಿಟ್ಬಿಟ್ಟು ಹೊಂಟೋಗಿದ್ದೀರೇನೋ ಅಂತ. ಪೂರ್ತಿ ಬಂದ್ಬಿಟ್ಟು ಮೇನ್ ರೋಡ್ ಅಟ್ಯಾಚ್ ಆಯ್ತದೆ. ನೋಡಿ ಇವರೆಲ್ಲ ಪಂಚೌಟ್ ಹೋಯ್ತವ್ರೆ. ನಾವು ಇನ್ನೂ ಸ್ನಾನಕ್ಕೆ ಹೋಗಲಿಲ್ಲ ನೋಡಿ. ಹೋಟ್ಲದು ಬಾಳೆಹಣ್ಣು ಸ್ಪೆಷಲ್ ನಮ್ ತರ ಅಲ್ಲ. ಮೈಕ್ ಎತ್ಕೊ ಬರ್ಬೇಕಿತ್ತು ನಾನು. ಮೈಕ್ ಎತ್ಕೊ ಬಂದೆ ಗಾಯ್ಸ್. ಮೈಕೆ ಮರ್ತ್ಕೊ ಬಂದೆ. ನೋಡಿ ಗಾಯ್ಸ್ ನೀರಲ್ಲಿ ಈಗ ನಾವು ಮುಳುಗ್ತೀವಿ. ಈ ನೀರಲ್ಲಿ ಮುಳುಗ್ಬೇಕು ಗಾಯ್ಸ್. ನೋಡಿ ಈ ನೀರಲ್ಲಿ ಯಾರ ಬರೋರು ಇದ್ರೆ ಅಲ್ಲೇ ಸ್ನಾನ ಮಾಡ್ಕೊ ಬಂದ್ಬಿಡಿ. ಈ ನೀರಲ್ಲಿ ಮುಳುಗ್ಬಿಟ್ರಂತೂ ನೀವೇ ಪಾವನ ಆಗೋಗ್ತೀರ. ಪೈಪಲ್ಲಿ ಬಿಟ್ಟವ್ರೆ ಗಾಯ್ಸ್. ಪೈಪಿಂದ ಮಣ್ಣು ಬಂದು ಮಣ್ಣಿಂದ ನಾವು ಹಂಗೆ ನೀರು ಹಚ್ಕೋಬೇಕಷ್ಟೇ. ಗಾಯ್ಸ್ ನೋಡಿ ಯಾರು ಸ್ನಾನ ಮಾಡ್ಬೇಡಿ. ಓಕೆ ಗೈಸ್ ನೆಕ್ಸ್ಟ್ ಸ್ನಾನ ಮುಗಿಸ್ಕೊಂಡು ಮತ್ತೆ ಲಾಗ್ ಮಾಡೋಣ. ಓಕೆ ಬಾಯ್. ದರ್ಶನಕ್ಕೆ ಅಂತ ಬಂದಾಗ ಗಾಯ್ಸ್ ಫುಲ್ಲು ಜನ ಕ್ರೌಡು. ನೋಡಿ ಇವನು ಪಂಚೆ ಉಟ್ಕೊಂಡು ಬರೀ ಇದೇ ಇಲ್ಲ ಟವಲೇ ಇಲ್ಲ.
ನಮ್ಮ ವಿಸ್ಮಯರು ಎಲ್ಲ ತಗೊಳ್ತಲ್ಲ ಒಂದ್ ನಿಮಿಷಕ್ಕೆ 3 ಜನ ಮೇಲೆ ಹೋಯ್ತವ್ರೆ. 100 ಜನ ನಾವು ಸೈಡಲ್ಲಿ ಹೋಯ್ತಾ ಇದೀವಿ. ನೋಡ್ತೀವಿ ಇಲ್ವೋ ಗೊತ್ತಿಲ್ಲ, ದೇವರ ಹೊಟ್ಟಲ್ಲಿ ದೂರದಿಂದನೋ ಹತ್ರದಿಂದನೋ ನೋಡ್ಕೊಬತ್ತೀವಿ. ಆಮೇಲೆ ಏನೋ ಮಾಡೋದ್ರೆ ಆಯ್ತು. ನೋಡಿ ನಾನು ತೋರಿಸ್ತೀನಿ ನೋಡಿ ಕ್ಯೂ ಎಷ್ಟು ಜನ ಅವ್ರೆ. ಅದಕ್ಕೂ ನೀರು ಚೆನ್ನಾಗಿಲ್ಲ ರೈಸ್ ಎಲ್ಲ ಪೈಪಲ್ಲಿ ಬಿಟ್ಬಿಟ್ಟವ್ರೆ. ಪೈಪಲ್ಲಿ ಬಿಟ್ಟು ನೀರು ರೈಸ್ ನೋಡಿ ಫುಲ್ಲು. ಏನ್ ಗಾಯ್ಸ್ ನೋಡಿ ಇಲ್ಲಿ ಹಂಗೆ ಇಲ್ಲಿನ ಜನದಲ್ಲಿ ಏನಾರ ನಾವು ಹೊಂಟಾಗಿದ್ರೆ ಮಾತ್ರ ಕಡಿಮೆನೆ ಅವ್ರ ಕಂಡ್ಲ ಇಲ್ಲಿ ಬಿಡ್ಲಿಲ್ಲ, ಓಪನ್ ಮಾಡ್ಲಿಲ್ಲ ಗಾಯ್ಸ್. ಅದಕ್ಕೆ ಅಲ್ಲೂ ಅಷ್ಟೇ ಕಲ, ಅಲ್ಲಿ ಹೆಂಗಿದ್ರೆ ರೇಖಾ ಅಲ್ಲಿ ಓಪನ್ ಬಿಡ್ಲಿಲ್ಲ. ಬಿಟ್ಟಾರ ಕಣ. ಅಲ್ಲಿ ಎಲ್ಲಿರೋದು ದೇವಸ್ಥಾನ ಕರೆಕ್ಟ್ ಆಗಿ, ದೇವಸ್ಥಾನ ಕರೆಕ್ಟ್ ಆಗಿರೋದಲ್ಲಿ ದೇವಸ್ಥಾನ ಕರೆಕ್ಟ್ ಆಗಿ ನೋಡಿ. ನೀರ್ ಪಕ್ಕದಲ್ಲಿ ಆರ್ತಾ ಇದೀವಿ. ಇಲ್ಲ ಓಡ್ ಬಂದ್ಬಿಟ್ಟು ಹೆಂಗೋ ಎಂಟ್ರಿಗೆ ಹೋಗ್ಲೇ ಇಲ್ಲ ಗೈಸ್. ಎಂಟ್ರಿಗೆ ಹೋಗಿದ್ರಿ ಇವತ್ತು ಪಕ್ಕ. ನಮ್ಗೆ ನಿಜವಾಗ್ಲೂ ಮಾತ್ರ ರಕ್ಷಣೆ ಮಾಡ್ತಿರ್ಲಿಲ್ಲ. ಇಲ್ಲೇನು ಇದ್ಬಿಟ್ಟು ಹೊತ್ತಾಗಿ ಅದಂಗೆ ಅದಿಗೆ ಅಂದ್ಬಿಟ್ಟು ಸರಿ. ಈಗ ಹೆಂಗಾರ ಮಾಡಿ ಎಂಟ್ರಿಗೆ ರೈಸ್ ದೇವ್ರು ತೋರಿಸ್ತೀನಿ ರೀ. ಎಲ್ಲ ಆರಾಮಾಗಿ ದರ್ಶನ ಮಾಡ್ಕೋತೀವಿ. ಇವಾಗ ಬಂದ್ರೆ ಮಾತ್ರ ರೈಸ್ ತಕ್ಷಣ ಎಲ್ಲ ದೇವ್ರು ಇಲ್ಲಿ ಕ್ಯೂಲ್ ಬರ್ಬೇಕಲ್ಲ, ಎಕ್ಸಿಟ್ ಆಗೋ ಜಾಗ ಅಲ್ವೇ, ಅಲ್ಲಿ ಹೋಯ್ತಾವ್ರು ನೋಡಲ್ಲಿ. ಶಿವನು ಮೇಲೆ ನೋಡಿರುವ ಜನರು ಮಾಡೋ ಕಾಯಕವ ನಿಜದ ಅಂಕ ನೀಡಿರುವ ತಿಳಿಯೋ ದೇವಸ್ಥಾನ ನಾವು ಲೈನಲ್ಲೇ ಬರ್ಲಿಲ್ಲ ಗಾಯ್ಸ್. ಕೆಳಗೆ ನಡ್ಕೊಂಡ್ಬಿಟ್ಟು ಸುಮ್ಮನೆ ಈಗ ಪ್ರಸಾದ ತಗೊಂಡು ನಮ್ನೆಲ್ಲ ಬಿಟ್ಬಿಟ್ಟು ಲಾಸ್ಟು ಹೋಗ್ತೀವಿ ಈಗ ಎಕ್ಸಿಟ್ ನೋಡಿ ಗೈಸ್. ಪ್ರಸಾದ 150 ರೂಪಾಯಿಗೆ, 150 ರೂಪಾಯಿ ಕೊಟ್ಟು ಪ್ರಸಾದ ತಗೊಂಡು ಹೋಯ್ತಾ ಇದೀವಿ ಈಗ. ಅಲ್ಲಿ ಒಳ್ಳೆ ಇಲ್ಲಿ ಬಂದಿರೋ ಆಗೋದು ಸ್ನಾನ ಮಾಡಕ್ಕೆ ರಕ್ಷಣೆ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದೀವಿ ಈಗ ಫ್ಲೇವರ್ ಮೇಲೆ. ನೋಡಿದ್ರೆ ಎಷ್ಟು ಕೊಟ್ಟಿವ್ರನ್ನೇ ತೋರಿಸ್ಬಿಟ್ಟಿದ್ದೀನಿ ನಿಮ್ಗಂತೂ. ಇಲ್ಲಿ ಬೇಗ ಬಂದವರು ಆರಾಮಾಗಲ್ಲ ಹೋಗಿ ಇಂಚೆರಿಂದ ಆರಾಮಾಗಿ ನೋಡ್ಬೋದು. ಸುಮ್ಮನೆ ಕ್ಯೂ ನಿಂತ್ಕೊಂಡ್ರು ಲೇಟ್ ಆಗುತ್ತೆ. ಹಿಡಿಯುತ್ತೆ ಕ್ಯೂ ನಿಂತ್ಕೊಂಡ್ರು, ಎಷ್ಟೊತ್ತ ನಿಂತ್ಕೊಂಡ್ರು ಟೈಮ್ ಹಿಡಿದೇ ಹಿಡಿತೆ. ನೋಡಿ ಗೈಸ್ ಫ್ಲೇವರು ಎರಡು ಕಡೆಗೂ ಕಾಣಿಸ್ತೀರ. ನೋಡಿ ಗೈಸ್ ಎರಡು ಕಡೆಗೂ ಕಾಣಿಸ್ತೀರ. ನೀವು ಜೋಗ ಜಲಪಾತ ಇಲ್ಲ ಬೀಳ್ತಾ ಇದೆ. ಈ ಕಡೆ ಇದು ಶಿಂಷಾ ನದಿ ಅಂತ ಇರುತ್ತೆ. ಎರಡು ಒಟ್ಟಿಗೆ ಒಂದೇ ಆ ಕಡೆ ಈ ಕಡೆ ಎರಡು ಭಾಗ ಆಗಿವೆ ಅಷ್ಟೇ. ಟ್ರಿಪ್ ಕೊಟ್ಟಿದ್ದಾರೆ, ಇಲ್ಲ ಅಂದ್ರೆ ಇದ್ರೋಗಿರೋದೆಲ್ಲ ವಿಸ್ಮಯ ಓಟಿ ನೀವು ಎಲ್ಲ ಹೊಂಟಾಗಿದ್ದಾರೆ ಗೈಸ್. ಎಲ್ಲಿ ಬಿದ್ರಂತೆ ಗೈಸ್, ಇಲ್ಲಿ ಮಧುಬುಕ್ಸ್ ನಡೆಯಂಗೆ ಇಲ್ಲ ಇಲ್ಲಿ ಅಂತ ನೋಡಿ. ಹೊಳೆ ಅದು ಸಿಂಸಾ ನದಿ, ಇದು ಜೋಗ ಜಲಪಾತ.
ಮಧ್ಯದಲ್ಲಿ ನಾವಿದೀವಿ. ಇಲ್ಲೇ ನಾವು ಹೋಗಿದ್ದು. ಇಲ್ಲೇ ಹೋಗಿದ್ದು ಗೈಸ್, ನೋಡ್ಕೊಳ್ಳಿ ಇದು ಪ್ಲೇಸ್. ಇಲ್ಲೇ ಹೋಗಿದ್ದು ನುಗ್ಬಿಟ್ಟು ಹಂಗೆ ದೇವ್ರ ನುಗ್ಗಂಗೆ ಇಲ್ಲೇ ಸ್ನಾನ ಮಾಡ್ಕೊಬಿಡಿ, ಅಲ್ಲೆಲ್ಲ ಮಾಡಬೇಡಿ, ಒಳಕಾದಂಗ್ ಬನ್ನಿ. ನೋಡಿ ಇಲ್ಲಿ ಹಗ್ಗ ಕಟ್ಟವ್ರೆ ಹೋಗ್ಬಾರ್ದು ಅಂತ, ಆದ್ರೂ ಇವರೆಲ್ಲ ನುಗ್ತವೆ, ಆದ್ರೂ ಹೋಗ್ಬೋದು. ಒಂದ್ ಮಂಡಿ ಅಷ್ಟು ನೀರುವೆ. ಹಾ ಅಷ್ಟೇ, ಜಾಸ್ತಿ ಏನಿಲ್ಲ. ನೋಡಿ ಅಲ್ಲೊಂದ್ ಫ್ಲೇವರ್ ಇದೆ, ಅದು ಜೋಗ ಜಲಪಾತ. ಆ ಕಡೆ ಯಾವ್ದೋ ಇದಿದೆ, ಅದು ಕಾವೇರಿ ನದಿ. ಅದು ಕಾವೇರಿ ನದಿ ಇದೆ ಆ ಕಡೆ. ನೋಡಿ ಮತ್ತೆ ಗ್ಯಾಪ್, ಆ ಕಡೆ ಕಾವೇರಿ ನದಿ. ಕಾವೇರಿ ನೋಡಿ ನಾವು ಅಲ್ಲೇ ನಿಂತಿದ್ದು ಲೈನು. ನಾವು ಇಲ್ಲಿ ಅಲ್ಲಿ ಪುಳಿಯೋಗರೆ ಮಾಡೋಕೆ ಲೇಟ್ ಆಯ್ತವನು. ನಮ್ಮ ಗೌರೀಶ್ ಭಟ್ರು ಪುಳಿಯೋಗರೆ ಮಾಡ್ತಿದಾರೆ ಗೈಸ್. ಮುಗೀತೀಗ ಪಂಚೆ ತಂದಿದ್ದು ಇಷ್ಟಕ್ಕೆ. ಪಂಚೆ ತಂದಿದ್ದು ಇಷ್ಟಕ್ಕೆ ಗೈಸ್. ನಾವ್ ಇಲ್ಲೇ ನಿಂತಿದ್ರಂತೂ ದಕ್ಷಿಣನೇ ಆಯ್ತಿರ್ಲಿಲ್ಲ ಫಿಕ್ಸ್. ಅಷ್ಟೇ ಗೈಸ್, ಇಲ್ಲಿ ಮುಗೀತಿಲ್ಲೆಲ್ಲ. ಇಲ್ಲೇ ಬಿಸಾಕ್ಬಿಟ್ಟಾಗ ಬ್ಯಾಗ್ ಕೊಟ್ಟಿದ್ವಿ. ಇಲ್ಲಿ ದುಡ್ಡು 150 ರೂಪಾಯಿ ಗೈಸ್, ಬರೀ ಬ್ಯಾಗ್ ಮಾಡ್ಕೋಕೆ. ಬಂದ್ರೆ ಕಾರಲ್ಲಿ ಬಸ್ಸಲ್ಲಿ ಅಲ್ಲೇ ಮಾಡ್ಬಿಟ್ಟು ಬಂದ್ಬಿಡಿ, ಒಂದು ಕವರ್ ಹಾಕೊಂಡು. ಅದಕ್ಕೆ ನಾನು ಹೇಳ್ದೆ, ಮುನಿ ಬಂದಿದ್ದಾರೆ ಅಲ್ಲಿಗೆ ಹೋಗ್ಬೇಡಿ, ಅಲ್ಲಿ ಚೆನ್ನಾಗಿಲ್ಲ ನೀರು. ನನ್ಗೆ ತೋರ್ಸಿದ್ನಲ್ಲ ಅಲ್ಲಿ ಒಳಕೊಂಡೋಗಿ ಆರಾಮಾಗಿ ಪೀಸಾಗಿ ಸ್ನಾನ ಮಾಡ್ಬೋದು. ಇಲ್ಲೆಲ್ಲ ಮುಳುಗ್ತವ್ರೆ ಅಂದ್ಬಿಟ್ಟು ಇಲ್ಲೇ ಮುಳುಗ್ಬಿಡಿ. ಬಟ್ಟೆ ನೋಡಿ ಇಲ್ಲಿ 150 ರೂಪಾಯಿ ಗೈಸ್, ಚಪ್ಪಲಿ ಬಟ್ಟೆ ಎಲ್ಲ ಕೊಟ್ಟು. ಬೇಡ ಅದಕ್ಕೆ ಇಲ್ಬೇಡಿ ಗೈಸ್. ನೆಕ್ಸ್ಟ್ ಪ್ಲೇಸಲ್ಲಿ ಮತ್ತೆ ನೆಕ್ಸ್ಟ್ ಲಾಗ್ ಮಾಡೋಣ. ನಾವಿಲ್ಲೇ ಬಂದದ್ದು, ಅಲ್ಲೇ ಉಜ್ಬೇಕೇನ, ಅಲ್ಲೇ ಎತ್ಕೊಂಡ್ಬಂದ್ಬಿಟ್ಟು ಅದಕ್ಕೆ ಕಲ್ಲು ಎರಡನ್ನ ಉಜ್ ನೋಡೇ ಬಿಡು. ಮಾತಾಗಿ ಬಸ್ಸಲ್ಲಿ ಎತ್ತ ಕುತ್ಕೊಂಡು ಫ್ರಂಟ್ ಇಂದ ಓಲೆ ಇಲ್ಲ ಗೈಸ್. 2 ಸತಿ ಲೈನ್ಗೆ ಹೋಗಿ ನಿಂತ್ಕೊಂಡು, ಲೈನ್ಗೆ ಹೋಗಿ ನಿಂತಿದ್ರೆ ನಾವ್ ಇನ್ನೂ ನಿಂತ್ಕೊತಿರ್ಲಿಲ್ಲ. ಹಾ ನೋಡಿ ಗೈಸ್, ಶಬರಿಮಲೆಗೆ ಹೋಗಿದ್ಯಾ? ನೋಡಿ ಗೈಸ್, ನಮ್ಗೆ ಡೈಲಾಗ್ ಆಡ್ಬಿಟ್ಟ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಓಲ್ಡ್ ನೋಡಿ, ಈ ತರ ತಗೋಬೇಕು ನೋಡಿ ಕಾರ್ ಅಂದ್ರೆ ಮಹೀಂದ್ರ. ನೋಡಿ ಗೈಸ್, ಬಸ್ ಎಲ್ಲ ಹಾಕವ್ರೆ ಅನ್ನೋದೇ ಕನ್ಫ್ಯೂಸ್ ಗೈಸ್. ಇಲ್ಲಿ ರೋಡ್ ಅಲ್ಲಿ ಇರುದು. ಅವ್ನು ಅಲ್ಲಿ ಕರ್ಕೋತಾನ, ಬಲಗಗನ ಅಲ್ಲಿ ಹೋಗಿ ನಿಂತ್ಕೊಳ್ಳಿ ಪಾರ್ಕಿಂಗ್ ಒಳಗೆ. ಕಾಂಟ್ಯಾಕ್ಟ್ ಮಾಡಿ, ಒಡಪು ಇಲ್ಲೇ ಇದೆ. ನಾನು ಒಡಪು ಇಲ್ಲೇ ತಗೋಬೇಕಿದ್ ಕಣ, ಇಲ್ಲಿ ಕಡಿಮೆ ಸಿಗುದೇನೋ ಗೊತ್ತಿಲ್ಲ. ಕಾಸು ಕೊಡ್ಬೇಕು ಗೈಸ್, ಬಿಟ್ಟಿ ಎಲ್ಲ. ನೋಡಿ ಮನೆ ನೋಡಿ, ತಾಜ್ ಮಹಲ್ ಇದ್ದಂಗೆ ಅದೇ. ಇಲ್ಲೆಲ್ಲ ಪಕ್ಕಪ್ಪ ನೋಡಿ, ಮನೇಲೆಲ್ಲ ಡೂಪ್ಲೆಕ್ಸ್ ಮನೆ. ಅಲ್ಲಿ ದೇವ್ರು ಮಾತ್ರ ಸಡ್ಡಲ್ಲಿ ಮಣಗಿಸ್ಬಿಟ್ಟಿವ್ರು. ಹಿಂಗೆ ಡೂಪ್ಲೆಕ್ಸ್ ಅಲ್ಲಿ ಬದುಕಿದ್ರೆ ಚಂದವಾ ಹೇಳಿ? ಎಷ್ಟು ಮನಿ ಪ್ರಾಫಿಟ್ ಆಗುತ್ತೆ ಈಗ. ಒಂದು ದೇವಸ್ಥಾನ ಕಟ್ಸ್ಬಿಟ್ರಂತೂ ಜನ ಇನ್ನೂ ರಶ್ ಆಗೋಯ್ತಾರೆ ನೋಡಿ ಗೈಸ್. ಇವೆಲ್ಲ ರೂಮ್ ಬಾಡಿಗೆ ಕೊಡ್ತಾರೆ ಗೈಸ್. ಹೋಟೆಲ್ ಅವ್ರಿಗೆ ದುಡಿಬೇಕು, ದುಡ್ದು ತಿನ್ಬೇಕು ಅಷ್ಟೇ ಅವರು. ನೋಡಿ ಬೇಕುನ ಕಾರ್ ಪಾರ್ಕಿಂಗು ನೋಡಿ ಗೈಸ್. ಎಲ್ಲ ಬಾಡಿಗೆ ಮನೆ ಆದ್ರೂ ಎಷ್ಟು ಚೆನ್ನಾಗಿ ಮಾಡೋರೆ. ಆಟೋಗಳೆಲ್ಲ ವಿಚಿತ್ರ ಗೈಸ್ ಇಲ್ಲಿ ನೋಡಿ. ಅಲ್ಲೆಲ್ಲ ನೋಡಿ ಗೈಸ್, ಪಾರ್ಕಿಂಗ್ ಅಂತಾನೆ ಹಾಕ್ಬಿಟ್ಟವ್ರು ನೋಡಿ ಗೈಸ್. ಅಲ್ಲೆಲ್ಲ ಇಂಥ ಮನೇಲೆಲ್ಲ ಪಾರ್ಕಿಂಗ್ ದುಡ್ಡು ಕೊಟ್ಟಿರೋರು ಇವ್ರು ಒಬ್ರು ಹಾಕಿಲ್ಲ ನೋಡಿ ಗೈಸ್. ಮನೆ ಎಲ್ಲ ಚೆನ್ನಾಗಿ ದುಡ್ದ್ಬಿಟ್ಟವ್ರು ಗೈಸ್. ಎಲ್ಲಿ ಏನು ಬೆಳೆದ್ರೆ ಕಾಣಿ ಮಾತ್ರ. ನಾವು ಕಲ್ಲಿಬಿಟ್ಟು ಅದಕ್ಕೆ ದುಡಿಬೇಕು. ಎಲ್ಲ ಫುಲ್ಲು ಟಿ ಗಾಡಿ. ಇಲ್ಲೇ ಮಾತಾಡ್ಕೋಬೋದು ನೆಕ್ಸ್ಟ್ ಟ್ರಿಪ್ ಟ್ರೀಟ್ನ. ಇಲ್ಲೇ ಮಾತಾಡ್ಕೋದು. ಅಕ್ಕಪಕ್ಕದವ್ರು ಯಾರು ಇದ್ರೆ ಇಲ್ಲೇ ಅಡ್ವಾನ್ಸ್ ಬುಕ್ ಮಾಡ್ಕೊಂಡು ಇನ್ನೊಂದ್ಸತಿ ಯಾವಾಗಾರ ಬರೋದು. ಹಂಗೂ ನೆಕ್ಸ್ಟ್ ವರ್ಷ ಆದ್ರೆ ಬರ್ಬೇಕು ವೈಸ್. ಹಿಂಗೆ ಬುಧವಾರ ಗುರುವಾರನೇ ಬರ್ಬೇಕು, ವೀಕೆಂಡ್ ಟೈಮ್ ಬೇಡ. ವೀಕೆಂಡ್ ಟೈಮಲ್ಲಿ ಬಂದ್ರೆ ನೋಡಿ, ಬದಿಲ್ ಕಲ್ಸ್ಕೊಂಡು ಬಸ್ ಹತ್ತಿದ್ರೆ ಡ್ರೈವರ್ ಎಷ್ಟು ಅಂತ ಬಸ್ ತೊಳಿತಾರೆ ಪಾಪ. ನೋಡಿ ಟಿ ನೋಡಿ ಎಷ್ಟು ನಿಂತಿವೆ ನೋಡಿ. ಇವೆಲ್ಲ ನಂದೇ ಅನ್ಬೋದು. ಈಗ್ಲೇ ಫೋಟೋ ತಗೋಬಹುದು ಬೇಕಾರೆ. ಹಾ ಅಷ್ಟೇ, ಜಾಸ್ತಿ ಏನಿಲ್ಲ. ಇದು ನಮ್ದೇ. ಇದು ನಮ್ದು. ಈ ಮಾಲ್ ನಮ್ದು. ಇದು ಅಷ್ಟೇ.